ಗುರುಗಳ ಸೇವೆಯನ್ನ ಮಾಡಬೇಕು, ಗುರುಗಳು ಏನೋ ಒಂದು ಸಮಾಜದ ಕಾರ್ಯವನ್ನ ಮಾಡ್ತಾ ಇದ್ದಾರೆ, ಅವರಿಗೆ ನಾವು ಕೂಡ ಹೆಗಲನ್ನ ಕೊಡಬೇಕನ್ನುವಂತ ಮನಸ್ಥಿತಿ ಇಟ್ಟುಕೊಂಡು ನೀವೆಲ್ಲರೂ ಕೂಡ ಬಂದಿರಲ್ಲ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುವಂತ ಪ್ರಯತ್ನ ನಾನು ಮಾಡ್ತೇನೆ. ಕಾರಣ ಬಹಳ ಸುಂದರವಾಗಿರುವಂತ ಮಾತು ಒಂದು ಕಡೆ ಬರೀತಾರೆ, ಜಬ್ ತಕ್ ರೇಗ ಜಿಂದಗಿ ತಬ್ ತಕ್ ಪುರ್ಸತ್ ನ ಮಿಲೇಗಿ ಕಾಮ್ಸೆ. ನೀವೆಲ್ಲಿ ತನ ಬದುಕಬೇಕಂತೀರ ಅಲ್ಲಿ ತನೂ ಕೂಡ ಭಗವಂತ ನಿಮಗೆ ಪುರ್ಸತ್ ಅನ್ನುವಂಥದ್ದು ಇಡಕ್ಕೆ ಸಾಧ್ಯನೇ ಇಲ್ಲ. ಪುರ್ಸತ್ ಅನ್ನುವಂಥದ್ದು ಇಡೋದೇ ಇಲ್ಲ. ಅದಕ್ಕೆ ನಿಜವಾಗಿರುವಂತ ಸಂಸಾರ ಅಂತಾರೆ, ಜಬ್ ತಕ್ ರೇಗ ಜಿಂದಗಿ ತಬ್ ತಕ್ ಪುರ್ಸತ್ ನ ಮಿಲೇಗಿ ಕಾಮ್ಸೆ, ಸಿರ್ಫ್ ಏಕ್ ಬಾರ್ ಪ್ಯಾರ್ ಕರೋ ಪ್ರೇಮ್ ಕರೋ ಭಗವಾನ್ ಸೆ. ಒಂದೇ ಒಂದು ಸಾರಿ ಭಗವಂತನನ್ನ ನಂಬಿಕೆಯಿಂದ ಇಟ್ಟು ಪರಮ ಪೂಜ್ಯರ ಪಾದಕ್ಕೆ ಒಂದು ಸಾರಿ ಹಣೆ ಹೊಡೆದ್ರಂದ್ರೆ ಸಾಕು. ಪರಮ ಪೂಜ್ಯರು ನೀವು ಒಂದು ಸಾರಿ ಹಣೆ ಹೊಡೆದಿರುವಂತ ಫಲವಾಗಿ ನೀವು ಸಾಯೋತನೂ ಕೂಡ ರಕ್ಷಾ ಕವಚವಾಗಿ ನಿಮ್ಮೆಲ್ಲರನ್ನು ಕೂಡ ಕಾಯುವ ತಾಕತ್ತು ಕೇವಲ ಗುರುವಿಗೆ ಮಾತ್ರ ಇರ್ತದೆ ಅನ್ನುವಂಥದ್ದು ನೆನಪಿರ್ಲಿ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಹರ ಮುನಿದರು ಗುರು ಕಾಯ್ತಾನೆ. ಗುರು ಮುನಿದರು ಯಾರು ಕಾಯೋರದಾರ?